ಆಕಾಶವಾಣಿ. ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮಾಡುವ ನಮಸ್ಕಾರಗಳು. ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಕಳಪೆ ಆಹಾರದಿಂದ ದೇಹದಲ್ಲಿ ಅಧಿಕ ಕೊಬ್ಬು ಅಂದರೆ ಎಕ್ಸೆಸ್ ಬಾಡಿ ಫ್ಯಾಟ್ ಶೇಖರಣೆ ಆಗುತ್ತೆ. ಇದು ಕೇವಲ ಸೌಂದರ್ಯದ ಸಮಸ್ಯೆ ಅಲ್ಲ, ಬದಲಿಗೆ ಹೃದಯ ರೋಗಗಳು ಮತ್ತು ಮಧುಮೇಹದಂತಹ ಅಪಾಯವನ್ನ ಹೆಚ್ಚಿಸುತ್ತದೆ. ದೇಹದ ಕೊಬ್ಬನ್ನ ಕಡಿಮೆ ಮಾಡಲು ಮತ್ತು ದೇಹವನ್ನ ಡಿಟಾಕ್ಸ್ ಮಾಡಲು ಸಹಾಯ ಮಾಡುವ ಸರಳ ಮತ್ತು ಪರಿಣಾಮಕಾರಿ ಮನೆಮದ್ದು ಬೆಚ್ಚಗಿನ ನೀರು ಮತ್ತು ಅರಿಶಿಣ. ಅರಿಶಿಣ ಉರಿಯೂತ ನಿರೋಧಕ ಗುಣಗಳನ್ನು ಹೊಂದಿದೆ. ಇಲ್ಲಿ ನಮಗೆ ಬೇಕಾಗಿರೋದು 1 ಲೋಟ ಬೆಚ್ಚಗಿನ ನೀರು ಮತ್ತು ಅರ್ಧ ಚಮಚ ಅರಿಶಿಣ ಪುಡಿ. ಈ ಕೊಬ್ಬು ನಿವಾರಕ ಪಾನೀಯ ತಯಾರಿಸುವ ವಿಧಾನ ಹೀಗಿದೆ. 1 ಲೋಟ ಉಗುರು ಬೆಚ್ಚಗಿನ ನೀರನ್ನ ತೆಗೆದುಕೊಂಡು ಅದಕ್ಕೆ ಅರ್ಧ ಚಮಚ ಶುದ್ಧ ಅರಿಶಿಣ ಪುಡಿಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉತ್ತಮ ಫಲಿತಾಂಶಕ್ಕಾಗಿ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಗಳನ್ನು ಸೇರಿಸಬಹುದು. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಮಿಶ್ರಣವನ್ನ ನಿಧಾನವಾಗಿ ಕುಡಿಯಿರಿ. ಬೆಚ್ಚಗಿನ ನೀರು ಜೀರ್ಣಕ್ರಿಯೆಗೆ ಸಹಕರಿಸಿದರೆ ಅರಿಶಿಣ ದೇಹದ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಅರಿಶಿಣದಲ್ಲಿರುವ ಪ್ರಮುಖ ಸಕ್ರಿಯ ಸಂಯುಕ್ತವಾದ ಕರ್ಕ್ಯುಮಿನ್ ಪ್ರಬಲ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ಇದು ದೇಹದಲ್ಲಿನ ಕೊಬ್ಬಿನ ಕೋಶಗಳ ಬೆಳವಣಿಗೆಗಳನ್ನು ತಡೆಯಲು ಮತ್ತು ರಕ್ತನಾಳಗಳಲ್ಲಿ ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸುಧಾರಿತ ಜೀರ್ಣಕ್ರಿಯೆ ಮತ್ತು ಕಡಿಮೆ ಉರಿಯೂತದ ಕಾರಣ ದೇಹದ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಂ ಉತ್ತಮಗೊಂಡು ಕೊಬ್ಬು ಕರಗುವ ಪ್ರಕ್ರಿಯೆಗೆ ಪರೋಕ್ಷವಾಗಿ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ಕೊಬ್ಬು ಇಳಿಕೆಗೆ ಆಹಾರ ಮತ್ತು ವ್ಯಾಯಾಮ ಬಹುಮುಖ್ಯ. ಜಂಕ್ ಫುಡ್, ಸಕ್ಕರೆ ಮತ್ತು ಹೆಚ್ಚು ಎಣ್ಣೆ ಇರುವ ಆಹಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ. ಪ್ರತಿದಿನ 45 ನಿಮಿಷಗಳ ಕಾಲ ವೇಗದ ನಡಿಗೆ ಅಥವಾ ವ್ಯಾಯಾಮ ಮಾಡಲೇಬೇಕು. ಫೈಬರ್ ಮತ್ತು ಪ್ರೋಟೀನ್ ಅಧಿಕವಿರುವ ಆಹಾರಗಳಾದ ಓಟ್ಸ್, ಬೇಳೆಕಾಳುಗಳು ಮತ್ತು ಸೊಪ್ಪನ್ನ ಸೇವಿಸಿ. ಸಮತೋಲಿತ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳಿ. ಬಾಯಿಯ ರುಚಿಗೆ ಏನೇನೋ ತಿನ್ನುವ ಬದಲು ನಮ್ಮ ಶರೀರಕ್ಕೆ ಯಾವ ಆಹಾರ ಆರೋಗ್ಯಕರವೋ ಅದನ್ನ ಸೇವಿಸೋದೇ ಜಾಣತನ. ಏನಂತೀರಿ? ನಾವು ಮತ್ತೆ ಭೇಟಿಯಾಗೋವರೆಗೂ ನೀವ್ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಗೆಳತಿ ಪ್ರೇಮಲತಾ ಮಾಡುವ ನಮಸ್ಕಾರಗಳು. ಬೇಸಿಗೆ ಕಾಲ ಮಾಯವಾಗ್ತಾ ಮಳೆಗಾಲದ ಶುಭಾರಂಭದ ಮುನ್ಸೂಚನೆಯನ್ನ ಕಾಣ್ತಾ ಇದ್ದೇವೆ. ಮಳೆಗಾಲ ಅಂದ್ರೆ ಎಲ್ಲರಿಗೂ ಸಂತೋಷ, ಜೊತೆಗೆ ಒಂದಿಷ್ಟು ಕಾಳಜಿಯನ್ನ ಕೂಡ ನಾವು ವಹಿಸಬೇಕು. ತಂಪಾದ ವಾತಾವರಣ ಈ ಸಮಯದಲ್ಲಿ ಸಣ್ಣದಾಗಿ ಶೀತ, ಕೆಮ್ಮು, ಜ್ವರ, ತಲೆನೋವು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಇದರ ಕುರಿತು ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಈ ಎಲ್ಲಾ ಕಾಯಿಲೆಗಳಿಂದ ನಾವು ದೂರವನ್ನ ಇರಬೇಕಾದ್ರೆ ಒಂದಿಷ್ಟು ಕೆಲಸಗಳನ್ನ ನಾವು ಕೂಡ ಮಾಡಲೇಬೇಕು. ಅದಕ್ಕಾಗಿ ನಾನಿಂದು ನಿಮಗೆ ಆರೋಗ್ಯಕರ ರಸಂ ಮಾಡುವ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಇದರಲ್ಲಿರುವ ಎಲ್ಲ ಸಾಮಗ್ರಿಗಳು ನಮ್ಮ ಆರೋಗ್ಯಕ್ಕೆ ಕಾರಣವಾಗಿದ್ದು, ಇದರಲ್ಲಿ ಅನೇಕ ಔಷಧೀಯ ಅಂಶಗಳು ರೋಗ ರುಜಿನಗಳಿಂದ ದೂರವಿಟ್ಟು ಇಂತಹ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತವೆ. ಜೀರ್ಣಕ್ರಿಯೆಗೂ ಕೂಡ ಸಹಕರಿಸಿ ಉತ್ಸಾಹಿಗಳಾಗುವಂತೆ ಮಾಡುತ್ತವೆ. ಈ ಸಾಮಗ್ರಿಗಳ ಮತ್ತಷ್ಟು ಉಪಯೋಗಗಳನ್ನ ನೋಡೋದಾದ್ರೆ, ಅರಿಶಿನ ಉರಿಯೂತ ನಿವಾರಕ ಮತ್ತು ಆಂಟಿ ಮೈಕ್ರೋಬಿಯಲ್ ಬೆಂಬಲವನ್ನ ಒದಗಿಸುತ್ತದೆ. ಅಂದರೆ ರೋಗ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳನ್ನ ನಾಶಪಡಿಸುವ ಕೆಲಸವನ್ನ ಇದು ಮಾಡುತ್ತದೆ. ಇನ್ನು ಹುಣಸೆ ಹಣ್ಣು ಜೀರ್ಣಕ್ರಿಯೆಗೆ ಉತ್ತೇಜನವನ್ನ ಮಾಡುತ್ತೆ. ಕ್ಯಾನ್ಸರ್ ಅನ್ನ ತಡೆಯಲು ಕೂಡ ಇದು ಉತ್ತಮ. ಇನ್ನು ಕರಿಮೆಣಸು ಶ್ವಾಸಕೋಶಕ್ಕೆ ಉತ್ತಮ. ಶುಂಠಿ ಶೀತದ ವಿರುದ್ಧ ಹೋರಾಡಿ ಶಾಖವನ್ನ ನೀಡುವುದರ ಮೂಲಕ ದೇಹವನ್ನ ತುಂಬಾ ಚೆನ್ನಾಗಿ ಇಟ್ಟುಕೊಳ್ಳುತ್ತದೆ. ಹಿಂಗು ಕರುಳಿಗೆ ಸಹಾಯ ಮಾಡಿ ಉಬ್ಬುವುದನ್ನ ಕೂಡ ತಡೆಯುತ್ತದೆ. ಜೀರಿಗೆ ಹೊಟ್ಟೆಯನ್ನ ಶಾಂತಗೊಳಿಸುವ ಕೆಲಸವನ್ನ ಮಾಡುತ್ತೆ. ಇನ್ನು ಮೆಂತ್ಯೆ ಸಕ್ಕರೆ ಅಂಶವನ್ನ ನಿಯಂತ್ರಣ ಮಾಡಿ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಈ ಎಲ್ಲ ಪದಾರ್ಥಗಳ ಉಪಯೋಗ ಏನು ಅಂತ ತಿಳ್ಕೊಂಡ್ವಿ.
ಇನ್ನ ಆರೋಗ್ಯಯುತ ರಸಂ ಮಾಡಲು ಬೇಕಾಗುವ ಪದಾರ್ಥಗಳು ಏನು ಅಂತ ನೋಡೋಣ. ಹುಣಸೆ ಹಣ್ಣು 1 ನಿಂಬೆಹಣ್ಣಿನ ಗಾತ್ರದ್ದು, ಕರಿಮೆಣಸು 10 ರಿಂದ 15 ಕಾಳು, ಅರಿಶಿನ ಅರ್ಧ ಟೀ ಸ್ಪೂನ್, ಜೀರಿಗೆ 2 ಟೀ ಸ್ಪೂನ್, ಉತ್ತಮ ಗುಣಮಟ್ಟದ ಹಿಂಗು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆಯನ್ನ ತೆಗೆದುಕೊಳ್ಳಿ. ಮೆಂತ್ಯೆ ಅರ್ಧ ಟೀ ಸ್ಪೂನ್, ತುಪ್ಪ 1 ಅಥವಾ 2 ಟೀ ಸ್ಪೂನ್, ಕರಿಬೇವು 5 ರಿಂದ 10 ಎಲೆ, ಸಾಸಿವೆ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ ಅರ್ಧ ಇಂಚು. ಮೊದಲು ಹುಣಸೆ ಹಣ್ಣನ್ನ ನೀರಿನಿಂದ ತೊಳೆದಿಟ್ಟುಕೊಳ್ಳಿ. ನಂತರ ಜೀರಿಗೆ, ಕರಿಮೆಣಸು, ಮೆಂತ್ಯೆಯನ್ನ ಸಣ್ಣ ಉರಿಯಲ್ಲಿ ಉರಿದಿಟ್ಟುಕೊಂಡು ಪುಡಿ ಮಾಡಿಟ್ಟುಕೊಳ್ಳಿ. ಒಲೆಯ ಮೇಲೆ ದಪ್ಪ ತಳದ ಪಾತ್ರೆಯನ್ನಿಟ್ಟು ಒಗ್ಗರಣೆಗೆ 1 ಅಥವಾ 2 ಟೀ ಸ್ಪೂನ್ ತುಪ್ಪವನ್ನ ಹಾಕಿ. ಕಾದ ನಂತರ ಸಾಸಿವೆ, ಕರಿಬೇವು, ಹಿಂಗು ಹಾಕಿ. ಬೇಕಾದಲ್ಲಿ 1 ಅಥವಾ 2 ಒಣಮೆಣಸಿನಕಾಯಿಯನ್ನ ಹಾಕಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಅಂದರೆ ಅರ್ಧದಿಂದ 3/4 ಲೀಟರ್ ನೀರು ಇದಕ್ಕೆ ಬೇಕಾಗುತ್ತದೆ. ಈಗಾಗಲೇ ಮಾಡಿರುವ ಪುಡಿಯನ್ನ ಇದಕ್ಕೆ ಹಾಕಿ ಕುದ್ದ ನಂತರ ಹುಣಸೆ ರಸ, ಜಜ್ಜಿದ ಶುಂಠಿ ರಸವನ್ನ ಹಾಗೆ ಉಪ್ಪನ್ನ ಹಾಕಿ 1-2 ಕುದಿ ಕುದಿಸಿದರಾಯ್ತು. ಘಮಘಮಿಸುವ ಹಸಿವನ್ನ ಹೆಚ್ಚಿಸುವಂತಹ ರಸಂ ಸಿದ್ಧ. ಇದನ್ನ ಬಿಸಿ ಬಿಸಿ ಅನ್ನದೊಂದಿಗೆ ಊಟವನ್ನ ಮಾಡ್ತಾ ಇದ್ರೆ ಅದರ ಗಮ್ಮತ್ತೆ ಬೇರೆ. ಮಳೆ ಬರ್ತಾ ಇದೆ, ರಾತ್ರಿ ಊಟಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ರಸಮನ್ನ ಮಾಡಿ ಹೇಗಿತ್ತು ಅದರ ರುಚಿ ಅಂತ AIRBDVT@gmail.comಗೆ ತಿಳಿಸಿ. ಧನ್ಯವಾದಗಳು. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಇದುವರೆಗೂ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ BM. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.